ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಪ್ರತಿ ಮನೆಗಳಲ್ಲೂ ಸಹ ಅವ್ರ ಫೋಟೋಗಳನ್ನ ಇಟ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೋದು ಅವರು ಅಂತೇಳಿ. ಆದರೆ ಪೊಲೀಸ್ನವ್ರು ಇವತ್ತಿನ ಪೊಲೀಸ್ನವರು ಮಾಡ್ತಾ ಇಲ್ಲ. ನಮಗೆ ಗೊತ್ತಿರೋ ಪ್ರಕಾರವಾಗಿ ನಾವು ಸುಮಾರು 22 ವರ್ಷಗಳಿಂದ ಮೈಸೂರು ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಈ ಮೈಸೂರು ನಗರದಲ್ಲಿ ಈಗಾಗಲೇ ಸುಮಾರು 25 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದೆಲ್ಲ ಆಗಿದೆ. ನಗರ ಪ್ರದೇಶದಲ್ಲೂ ಸಹ ಸುಮಾರು ಹಲವಾರು ಲಕ್ಷಾಂತರ ಜನಸಂಖ್ಯೆ ಇರುವಂಥದ್ದೆಲ್ಲ ಇದೆ. ಹಂಗಾಗಿ ಪಾಪ್ಯುಲೇಷನ್ ಜಾಸ್ತಿ ಆಯ್ತಿದ್ದಂಗೆ ಕ್ರೈಮು ಸಹ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆಯಿಂದ ಇವತ್ತಿನ ಒಂದು ಅಂದಾಜಿನ ಮಾಹಿತಿ ಪ್ರಕಾರವಾಗಿ 1,000 ಜನಕ್ಕೆ ಒಬ್ಬ ಪೊಲೀಸು, ಈ ನಿಯಮ ಬದಲಾವಣೆ ಆಗಬೇಕು. ಒಂದು 250 ಜನಕ್ಕೆ ಒಬ್ಬ ಪೊಲೀಸ್ ಆಗ್ತಕ್ಕಂಥ ನಿಯಮ ಬರಬೇಕಾಗತ್ತೆ. ಜೊತೆಗೆ ಪೊಲೀಸ್ನವರು ಸಹ ಏನು ಅವ್ರಿಗೆ ಜವಾಬ್ದಾರಿನ ಕೊಟ್ಟಿರ್ತಾರೆ, ಅಂದರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೇಳಿ ಏನು ಕರಿತೀವಿ, ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತದಿಂದ ಯಾವುದೇ ರೀತಿಯ ಧರ್ಮಾಂಧತೆ ಇಟ್ಕೊಳ್ಳೋದನೆ, ಯಾವುದೇ ರೀತಿಯ ಜಾತಿ ವ್ಯವಸ್ಥೆಯನ್ನು ಇಟ್ಕೊಳ್ಳೋದನೆ, ಪಕ್ಷಪಾತ ಮಾಡದೆ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಆ ವ್ಯಕ್ತಿ ತಪ್ಪು ಸರಿ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರಗಳನ್ನು ಕಲೆ ಹಾಕಿ ಸಾಕ್ಷಿಗಳನ್ನು ಹೇಳಿಕೆಗಳನ್ನು ಪಡೆದು ಡಾಕ್ಯುಮೆಂಟ್ಗಳನ್ನು ಪಡ್ಕೊಂಡು ಅದ್ರ ಮೇಲೆ ಇವರು ಕೋರ್ಟ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡೋಂಥಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಸಹ ಏನು ತಪ್ಪು ಮಾಡಿರ್ತಾರೆ ಅಪರಾಧಿ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸಹ ಶಿಕ್ಷೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಂಗಾಗ್ತಾ ಇಲ್ಲ. ಪೊಲೀಸರು ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ತನಿಖೆ ಮಾಡಬೇಕಲ್ಲಪ್ಪ ಅಂತೇಳಿ ತನಿಖೆ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಇದು ಬದಲಾವಣೆ ಆಗಬೇಕು. ಪೊಲೀಸ್ನವರು ಇದು ನನ್ನ ಜವಾಬ್ದಾರಿ, ನಾನು ಈ ಒಂದು ಈ ದೇಶದ ಒಬ್ಬ ಸಂವಿಧಾನದ ಪ್ರಕಾರವಾಗಿ ನಾನು ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಪೊಲೀಸ್ ಇರ್ಬೋದು, ದೊಡ್ಡ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಅಧಿಕಾರಿಗಳಂತಲೇ ಸ್ವೀಕಾರ ಮಾಡಿದ್ದೀವಿ. ಆ ಒಂದು ಅಧಿಕಾರವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಮನೋಭಾವನೆ ಅವರ ಒಂದು ಆತ್ಮಸಾಕ್ಷಿಗೆ ಅನುಗುಣವಾಗಿ ಬರ್ತಕ್ಕಂಥದ್ದು ಆಗಬೇಕು.